ನೋಡಪ್ಪ 4 ದಿನ ಬಿಟ್ಟು ಕಟ್ತೀನಿ 8 ದಿನ ಬಿಟ್ಟು ಕಟ್ತೀನಿ ಅನ್ನಕ ಫೈನಾನ್ಸ್ ಏನು ಗೌಡ್ರ ಮನಿ ಅಲ್ಲ. ಫೈನಾನ್ಸರು ವಾರಿಂಗ್ ಲೆಟರ್ ಕಳ್ಸ್ಯಾರ. 2 ದಿನದಾಗ ಏನಾರ ಅಸಲು ಬಡ್ಡಿ ತಿರ್ಸಿಕ್ರೆ ಮನೆ ಬಂದು ಕಿಲಿ ಹಾಕೊಂಡು ಹೋಗಾರೆ. ನೋಡಪ್ಪ ಆದಷ್ಟು ಬೇಗ ಹೋಗಿ ಅಸಲು ಬಡ್ಡಿ 2 ಸೇರಿ ಕಟ್ಟ ಇರದೆ ಇಂಥ ಮನೆಯಾಗದಿ. ಮತ್ತು ಇನ್ನೂ ಕಿತ್ಕೊಂಡು ಹೋದ್ರೆ ಇನ್ನೆಲ್ಲ ಹೋಗ್ತಿ. ಆಯ್ತು ತಗೋರಿ, ಮತ್ತೇನು ಮಾಡ್ಬೇಕು? ಗೌರ್ರ ಮನೆಗೆ ಹೋಗಿ ಮತ್ತೆ ಸುಮ್ಮನೆ ಕೊಡ್ತೇನಂತ. ಸರಿ ನಾ ಹೋಗಿ ಬರ್ತೀನಿ. ಏನಪ್ಪ ರಮಣ್ಣ, ಭಾಳ ದಿನದಿಂದ ಬಂದು ನನ್ನ ಸಾಲ ತೀರ್ಸಕ್ಕೆ ಏನಾದರೂ ಬಂದೇನ? ಏನಿಲ್ಲ ಗೌಡ್ರ, ಒಂದು 2 ಲಕ್ಷ ರೂಪಾಯಿ ಸಾಲ ಹಿಂದಲ್ದು ಹಂಗೆ ಕೊಡ್ತೀನಿ. ಮತ್ತೆ ಸಾಲ ಕೊಡ್ಬೇಕಾ? ನಿನ್ನ ಕಣ್ಣಿಗೆ ಏನಾರ ನಾ ಹುಚ್ಚನಂತ ಕಾಣಕತ್ತೀನೇನ? ಮೊದಲು ಮಾಡಿದ ಸಾಲ ಮೊದಲು ತೀರ್ಸ. ಗೌಡ್ರ ಈ ಸರಿ ಕಡ್ಲಿ ಪೀಕ್ ಬಂತಂದ್ರೆ ಅದನ್ನ ಕುಡಿ ಎಲ್ಲ ತೀರ್ಸಿ. ನೋಡಪ್ಪ, ಹೋಸಲನ 5 ಲಕ್ಷ ಕೊಟ್ಟಿದ್ದೆ, ಈಗ ಮತ್ತೂ 2 ಲಕ್ಷ ಕೊಡೋದು ಅಂದ್ರೆ ನನ್ನ ಕಡೆಯಿಂದ ಆಗೋದಿಲ್ಲ. ಹಂಗನ್ಬಾರ್ರಿ ಗೌಡ್ರ, ಬಟ್ ಫೈನಾನ್ಸ್ನಾಗ ಸಾಲ ಮಾಡ್ಕೊಂಡಿನಿ. ಹೋದ ವರ್ಷನ ಭೂಮಿ ತಾಯಿ ಕೈ ಕೊಟ್ಟಲು. ಫೈನಾನ್ಸ್ನವರು 2 ದಿನದಾಗ ರೊಕ್ಕ ಕಟ್ಲಿಕ್ಕಂದ್ರೆ ನಿನ್ನ ಮನೆ ಜಪ್ತಿ ಮಾಡ್ತೀವಿ ಅಂತಂದು ಹೇಳಿ ಮನೆಗೆ ಪತ್ರ ಕಚಾರಿ ಗೌಡ್ರ. ನೀವೇನಾರು ಈಗ ಸಹಾಯ ಮಾಡಲಿಲ್ಲ ಅಂದ್ರೆ ನಾವು ಹೊಲ ಮನೆ ಎಲ್ಲ ಕಳ್ಕೊಂಡು ರೋಡ್ನಾಗ ಭಿಕ್ಷೆ ಬಿಡಬೇಕಾಗತ್ರಿ ಗೌಡ್ರ, ಭಿಕ್ಷೆ ಬಿಡ್ಬೇಕಾಗತ್ರಿ ಗೌಡ್ರ. ನೋಡಪ್ಪ, ಹಿಂಗಂದಿಂದ ನಂದು ಯಾಕೆ ಜೀವ ತಡಿವಲ್ದು. ಸಾಲ ಕೊಡ್ತೀನಿ, ಆದ್ರೆ ನಿನ್ನ ಹೊಲ ಮನಿ ಕಾಗದ ಪತ್ರ ನನಗೆ ಅಡ ಇಡಬೇಕು. ಯಾಕಪ್ಪ ಅಂತಂದ್ರೆ ನಾಳೆ ನಿನಗೇನಾದರೂ ಅನಾಹುತ ಆತಪ್ಪ ಅಂದ್ರೆ ನನ್ನ ಸಾಲ ತೀರ್ಸೋರು ಯಾರು? ಆಯ್ತು ಗೌಡ್ರ, ನಾ ಯಾವಾಗ ನಿಮ್ಮ ಸಾಲ ತೀರಿಸ್ತೀನಿ ಅವಾಗ ನನ್ನ ಮನೆ ಪತ್ರ ಹೇಳ್ಕೊಳ್ರಿ ಅಂತ. ಏ ಶರಣಪ್ಪ, ಬಾ ಇಲ್ಲಿ ಒಳಗೆ. ಗೌಡ್ ಶನಿಯರ ಹತ್ರ ರೊಕ್ಕ ಇಸ್ಕೊಂಡ್ ಬಾ ಅದನ್ನ. ತಗೋ ಇದನ್ನ. ಏನೋ ಯಾವತ್ತು ಗುಡಿಗೆ ಬರಬಾರ್ದಕ್ಕೆ ಇವತ್ತು ಮಠಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಸುಮ್ಮ ಹೇಳ್ತೀನಿ. ಏನು ಸ್ಪೆಷಲ್ ಇವತ್ತ? ಇವತ್ತಲ್ಲ, ನಾಳೆ. ಏನ? ಗೆಸ್ ಮಾಡೋದು? ವ್ಯಾಲೆಂಟೈನ್ಸ್ ಡೇ ಅಲ್ಲ, ವುಮೆನ್ಸ್ ಡೇ. ಮತ್ತಿನ್ನೇನು? ನಾಳೆ ನನ್ನ ಬರ್ಡೇ. ಹೌದಾ? ನಿನ್ನ ಬರ್ಡೇ ನಾಳೆ ಇದ್ರಾ? ಇವತ್ತು ಯಾಕೆ ಗುಡಿ ಕರ್ಕೊಂಬಂದು? ನಮ್ಮ ಲವ್ ಸ್ಟಾರ್ಟ್ ಆಗಿ ಬರ್ತಿರೋ ಮೊದಲನೇ ಬರ್ಡೇ ನಂದು. ಅದಕ್ಕೆ ವರ್ಷ ಪೂರ್ತಿ ಏನಾರ ನೆನ್ಪಿಟ್ಕೊಳ್ಳೋ ಗಿಫ್ಟ್ ಕೊಡಿಸಿ. ಕ್ಯಾಲೆಂಡರ್ ಕೊಡಿಸ್ಲಿ? ಆ ಕ್ಯಾಲೆಂಡರ್ ತೊಗೊಂಡು ನೀನು ಇಟ್ಕೊಂಡು ಕುಂದ್ರು. ನಂಗೆ ಐಫೋನ್ ಬೇಕು. ಇಲ್ಲ ಪಾಪ ಗಣಿ ಊಟ ಐಫೋನಾ? ಹೇ, ಐಫೋನ್ ಸರಿ ಇರಂಗಿಲ್ಲ. ಅದ್ರೊಳಗೆ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಇದು ಯಾವುದು ಸರಿಯಾಗಿ ಬರೋಂಗಿಲ್ಲ. ನನಗೆ 12 ಏನೂ ಹೇಳಕ್ಕೋಬೇಡ. ನಂಗೆ ಐಫೋನ್ ಬೇಕಂದ್ರೆ ಬೇಕು ನಾಳೆ ಅಷ್ಟೇ. ಹಾಂ ಅಲ್ಲ, ಐಫೋನ್ ಅಂದ್ರೆ ಏನು ಈರಪ್ಪಜ್ಜನ ಜಾತ್ರೆ ಸಿಗೋ ಆಟಿಗೆ ಸಮಾನ ಮಾಡಿ ಹೆಂಗೆ? 1.5-2 ಲಕ್ಷ ಹೆಂಗಪ್ಪ ಅನ್ಸದ? ಅಪ್ಪದನಲ್ಲ. ಇಲ್ಲ ನೀವು ಇನ್ನೂ ಬಂದಿಲ್ಲ. ನಾ ಬಂದು ಎಷ್ಟೊತ್ತಾಯ್ತು? ಟನ್ ಹೇ ಕೊಡ್ರಿ ಕೈನಾ, ಹೇ ಕೊಡ್ರಿ ಕೈನಾ ಅಂತಾರ. ಅವಾಗ ಹೀರೋಯಿನ್ ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ ಅಂತಾರ. ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ? ಏಯ್
ಕಸ್ತೂರಿ ನಿವಾಸದ ವಂಶ ಕಣ್ರಿ ನಮ್ದು. ಒಂದ್ಸಲ ಕೈ ಹಿಡ್ಮೇಲೆ ಅಷ್ಟೇ ಬಿಡಕ್ ಚಾನ್ಸ್ ಇಲ್ಲ. ನೀವು ಕುಡಿ ಕೈಯ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಖುಷಿನಾ? ಫುಲ್ ಖುಷ್. ಮತ್ ಬರ್ಡೇ ಗಿಫ್ಟ್ ಅಂತ ಕೊಟ್ಟೆ. ಮತ್ತೆ ಯಾವಾಗ್ರಿ ಮೇಡಮ್ ಪಾರ್ಟಿ? ನಾಳೆ ಸ್ಪೆಷಲ್ ಪಾರ್ಟಿ ವೇಟ್ ಮಾಡೋದು ನಿಮ್ಗೋಸ್ಕರ. ಲೊಕೇಶನ್? ಸೇಮ್ ಪ್ಲೇಸ್ ಸೇಮ್ ಟೈಮ್. ಹಾ, ಮತ್ತದು ಇವತ್ತು ಪ್ರೋಗ್ರಾಮ್ ಏನ? ಇವತ್ತು ನನಗೋಸ್ಕರ ನನ್ನ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಇಟ್ಕೊಳಾರ, ಸೊ ಅಲ್ಲಿ. ಓಕೆ ಬಾಯ್, ಟೈಮ್ ಆಗುತ್ತೆ. 2 ಲಕ್ಷದ ಐಫೋನಿಗೆ ಇಷ್ಟೇ ಟೈಮಾ? ನಾನು ಇವತ್ತಿಗೆ ಬರ್ಡೇ ಇರುತ್ತೆ, ಏನೇನೋ ನಡೀತಂತ ತಿಳ್ಕೊಂಬಂದೆ. ಪ್ಲ್ಯಾನ್ ಎಲ್ಲ ವೇಸ್ಟ್. ರಮಣ, ರಮಣ, ಯಾರ್ರಿ? ನಮ್ಮ ಫೈನಾನ್ಸಿಂದ ಸಾಲ ತೊಗೊಂಡಿರಲ್ಲ, ಅದಕ್ಕೆ 6 ತಿಂಗಳಿಂದ ಬಡ್ಡಿ ಅಸಲು ಕಟ್ಟಿಲ್ಲ. ಅದಕ್ಕೆ ನಿಮ್ಮ ಮನೆ ಕಿಲಿ ಹಾಕ್ಕೊಂಡು ಹೋಗಕ್ಕೆ ಬಂದೀವಿ ನಾವು. ಸರ್, ಕಟ್ಬೇಕಂತಂದ್ರೆ ರೊಕ್ಕನ ಯಾರ ಕೊಳ ಮಾಡ್ಕೊಂಡು ಹೋಗ್ಬಿಟ್ರಿ ಸರ್. 2 ದಿನ ಟೈಮ್ ಕೊಡಿ ಸರ್, ಹೆಂಗಾರ ಮಾಡಿ ಕಟ್ತೀನಿ ಸರ್. ನಿಮ್ಮ ಮನೆ ಮತಕ್ಕೆ ಇಲ್ಲಿ ಹಾಕ್ಬಿಡಿ ಸರ್. ನಿಮ್ಮ ಕೈ ಮುಗಿತೀನಿ ಸರ್, ಕೈ ಮುಗಿತೀನಿ ಸರ್. ಇಂಥ ಮಾತು 108 ಕೇಳ್ತೀನಿ ದಿನಕ್ಕೆ. ಬಡ್ಡಿ ಕಟ್ಲಾರ್ದ ಏನಾದ್ರು ಸುಳ್ಳು ಹೇಳಿ ಆಟ ಆಡಬೇಡ್ರಿ ಸರ್. ಸುಳ್ಳು ಅಲ್ರಿ ಸರ್, ನಾ ಕರೆ ಹೇಳಕತ್ತೀನಿ ರೀ ಸರ್. ನೀವು ಹಿಂಗೆ ಮನೆ ಕದಾಕೊಂಡು ಹೋದ್ರೆ 4 ಮಂದಿ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ ಸರ್. ಸರ್, ನಿಮ್ಮ ಖಾಲಿ ಬಿಡ್ತೀನಿ ಸರ್. ಸರ್, ಇನ್ನೊಂದು 2 ದಿನ ಟೈಮ್ ಕೊಡಿ ಸರ್. ಟೈಮ್ ಕೊಡಿ. ಅಷ್ಟು ಮಾನ ಮರ್ಯಾದೆ ಇದ್ದಾರು ಕರೆಕ್ಟಾಗ ಬಡ್ಡಿ ಕಟ್ಟಬೇಕಿತ್ತು. ಸೈಡ್ ಬಾ. ಸರ್ ಬ್ಯಾಡ್ರಿ ಸರ್. ಸೈಡ್ ಬಾ. ರಮಣ, ರಮಣ, ಏನು ನಶೀಬೋ ನಿಂದು? ಆ ಹೊಲದ ಮ್ಯಾಗ ರೊಕ್ಕ ಹಾಕ್ಬೇಡ ಅಂತೇಳಿ ಎಷ್ಟು ಹೇಳಿದೆ. ಈಗ ನೋಡು, ಆ ಹೊಲ ನಿನ್ನ ಮನೇನ ಕಸ್ಕೊಂಡು ಕುಂತೈತಿ. ಫೈನಾನ್ಸ್ನವ್ರು ಸಾಲ ತೀರ್ಸಕ್ಕಂತಂದು ರೊಕ್ಕ ತೊಗೊಂಬಂದು ಮನೆಗೆ ಇಟ್ಟಿದ್ದೆ. ಯಾರ ಕದ್ಕೊಂಡು ಹೋಗ್ಬಿಟ್ರು, ನಿನ್ನ ರೊಕ್ಕ ಯಾರು ಕತ್ಕೊಂಡು ಹೋಗಿಲ್ಲ. ನಿನ್ನ ಹೆತ್ತ ಮಗನ ಆ ರೊಕ್ಕ ಕದ್ದಿದ್ದು. ನನ್ನ ಮಗನ? ಹ್ಞೂ ಓ ಮಾರಾಯ. ಅಯ್ಯೋ, ಅವನಿದ್ದ ನನ್ನ ಈ ಪರಿಸ್ಥಿತಿ ಬರಂಗ ಆತಲ್ವೋ ಯಪ್ಪ, ಬೀದಿಗೆ ಬರಂಗ ಆತಲ್ವ. ಸಮಾಧಾನ ತಗೋ. ಎಂಥ ಮಗ ಹುಟ್ಟಿದ್ನು. ಯಾಕೆ ಹಂಗೆ ಮಾತಾಡ್ತೀವೋ? ನಮ್ಮ ಮನೆ ಇಲ್ಲೇನ? ಹೋಗೋಣ ಬಾ. ನೋಡು, ಇದೆಲ್ಲ ರಗಳಿ ಬೇಡ. ನಮ್ಮ ಮಾವ ಕರೆಯಕ್ಕೆ ಬರಕತ್ತಾನಂತ. ಸುಮ್ಮನೆ ಒಂದು ಮನೆಗೆ ಹೋಗಿ ಅಲ್ಲೇ ಬಿಡ್ತೀನಪ್ಪ ಮರ ನಾನು. ಸರಿ, ಒಂದು 4 ದಿನ ಇದ್ದು ಬಾ. ನೀ ಬಂದ್ಮ್ಯಾಗ ಏನಾರು ಮಾಡಿ ಸಾಲ ಹರಿಯೋಣಂತ. ಅಷ್ಟೇ ಮಾಡ್ತೀನಿ. ನಾ ಬರ್ಲ್ಯಾ? ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬರ್ತೀನಿ ನೋಡ. ನಾ ಮದ್ವೆ ಆಗ್ಬೇಕು ಅನ್ಕೊಂಡಿನಿ. ಹೌದಾ? ನಾನು ರೆಡಿ. ಯಾವಾಗ ಹೇಳು? ಇವತ್ತ, ನಾಳೆ, ನಾಡ್ದ? ಇರು 1 ನಿಮಿಷ, ಐನರಿಗೆ ಫೋನ್ ಹಚ್ತೀನಿ. ಆದ್ರೆ ಮದ್ವೆ ಆಗೋ ಹುಡುಗನಿ ಅಲ್ಲ. ಏನ? ನನಗ ನಿನ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ರೈತ ಬೆಳೆದಿರೋ ಅನ್ನನ ತಿಂತೀಯೋ ಮತ್ತು ಅದನ್ನ ಬಿಟ್ಟು ಬೇರೆ ಏನಾದರೂ ತಿಂತೀಯೋ? ನಾ ಇಲ್ಲಿ ನಿನ್ನ ಒಪಿನಿಯನ್ ಕೇಳಕ್ ಬಂದಿಲ್ಲ, ನನ್ನ ಡಿಸಿಷನ್ ಹೇಳಕ್ ಬಂದಿನಿ. ಏನ್ ಡಿಸಿಷನ್? ನಿನ್ನ ಡಿಸಿಷನ್ ತೊಗೊಳೋದಾದ್ರೆ ನನ್ನ ಯಾಕೆ ಲವ್ ಮಾಡ್ಬೇಕಿತ್ತ? ನಿನಗೆ ಏನ್ ಯೋಗ್ಯತೆ ನನ್ನ ಮದ್ವೆ ಹಾಕಿ ನೀನು? ಅಬ್ಬಬ್ಬಬ್ಬಾ, ಏನ್ ಯೋಗ್ಯತೆ ಐತಿ? ಕ್ಲಬ್ಬು, ಪಾರ್ಕು, ಸಿನಿಮಾ, ರೊಮ್ಯಾನ್ಸ್ ಇವೆಲ್ಲ ಮಾಡ್ಬೇಕಾದ್ರ ಯೋಗ್ಯತೆ ಇಲ್ಲಾರ್ದ್ರ ಜೊತೆ ಮಾಡಕತ್ತೀನಿ ಅಂತ ಅನಿಸ್ಲಿಲ್ಲ.
ನಿಮಗೆಲ್ಲ ಲೈಫ್ ಸೆಟ್ಲ್ ಆಗೋವರೆಗೂ ಜೊತೆ ತಿರ್ಗಾಕ ಒಬ್ಬ ಜೋಕರ್ ಬೇಕು, ಪ್ರಾಬ್ಲಮ್ ಅಂತ ಬಂದಾಗ ಸಾಲ್ವ್ ಮಾಡಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬೇಕು. ಅದ ಮದ್ವಿ ಅಂತ ಬಂದ್ರ ನಾಯಿ ತರ ನಿಯತ್ತಾಗಿ ಪ್ರೀತಿ ಮಾಡಿದ ಹುಡುಗ ಬೇಡ ಅಲ್ಲ? ನೀ ತಿಂಗಳ ಪೂರ್ತಿ ಖರ್ಚು ಮಾಡೋ ದುಡ್ಡು ನಾನು ಒಂದ್ ದಿನದ ಮೇಕಪ್ ಸಾಲಂಗಿಲ್ಲ ಅಂತಂದ್ರಾಗ ನೀನ್ ಜೀವನ ಪೂರ್ತಿ ಹೆಂಗ್ ಸಾಕ್ತೆ ಹೇಳಣ್ಣ. ಇದನ್ನೆಲ್ಲ ಲವ್ ಮಾಡಕ್ಕಿಂತ ಮುಂಚೆಕ ಯೋಚನೆ ಮಾಡ್ಬೇಕ. ನೋಡ ನೀನ್ 108 ಕತಿ ಕೇಳಕ್ ಬಂದಿಲ್ಲ ನಾ ಇಲ್ಲಿ. ಅದೇನ್ ಕೇಳ್ತಿ, ನನ್ ಕಡೆಯಿಂದ ಎಲ್ಲ ಮುಗ್ದ ಬಿಟ್ಟತಲ್ಲ. ನೋಡ ಲಾಸ್ಟ್ ಹೇಳಕತ್ತೀನಿ ನಾನು, ಈಕಿನಿಂತ ನಾ ಕುಡಿದ್ ಕಲ್ತ, ಈಕಿನಿಂತ ನನ್ನ ಜೀವನ ಹಾಳಾಯ್ತು ಹಂಗ ಹಿಂಗ ಅಂತೇಳಿ ಊರವ್ರ ಮುಂದೆಲ್ಲ ಕೆಟ್ಟದಾಗ ಮಾತಾಡ್ಕೊತ ಅಡ್ಡಾಡಕ್ ಹೋಗ್ಬೇಡ. ಒಂದ್ ವೇಳೆ ಹಂಗೇನಾರ ಮಾಡಿದ್ದ ಕರೆ ಆತು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ನಿನ್ ಮ್ಯಾಲಿಂತ ನಿನ್ ಜೀವನ ನಿನಗ, ನನ್ನ ಜೀವನ ನನಗ. ಗುಡ್ ಬಾಯ್. ಈಕಿನ ಸಂಬಂಧ ನಮ್ಮ ಅಪ್ಪನ ಮಾನ ಮರ್ಯಾದೆ ಹರಾಜಾಕಿದ್ಯಾ. ಈಕಿನ ಸಂಬಂಧ ನಮ್ಮಪ್ಪ ಬ್ಯಾಂಕ್ ಲೋನ್ ಕಟ್ಟಿಸ್ಬೇಕಂತ ತೊಗೊಂಬಂದಿಟ್ಟಿದ್ದ 2 ಲಕ್ಷ ರೂಪಾಯಿ ಕದ್ದೆ. ಇನ್ನೇನಾದ್ರೂ ಉಳ್ದತ್ತಂದ್ರೆ ನಮ್ಮ ಅಪ್ಪನ ಜೀವ ಅಂತ ತಗೋಬೇಕಷ್ಟ. ಹಲೋ, ರಮಣ ಲೇ ಹಿಂಗ್ಯಾಕೆ ಮಾಡ್ಕೊಂಡಿಲ್ಲ ರಮಣ? ದುಡುಕ್ ಬಿಟ್ಟಿಲ್ಲ ನೀ ಬಾ, ದುಡುಕ್ ಬಿಟ್ಟಿ ನೋಡ್ಲೆ, ಒಂದ್ಸಲ ನೋಡ್ಲೆ ದೋಸ್ತ. ಗೌಡ್ರ ನೋಡ್ರಿ, ಗೌಡ್ರ ಹೆಂಗ್ ಮುಕ್ಕೊಂಡ ನೋಡ್ರಿ ಗೌಡ್ರ. ಗೌಡ್ರ ನಮ್ ದೋಸ್ತ್ ಹೋದಾರಿ ಗೌಡ್ರ. ಲೇ ದೋಸ್ತ ನಿನಗೆ ಹೇಳಿದ್ದಲ್ಲೇ ನಾನು, ದುಡ್ಕಾಕ್ ಹೋಗ್ಬೇಡ್ಲೆ, ದುಡ್ಕಾಕ್ ಹೋಗ್ಬೇಡ್ಲೆ, ಏನಾದ್ರು ಮಾಡು ಅಂತಂದಲೇ, ನಿನ್ ಸಾಲ ತಂದು ನಾನು. ಗೆಳೆಯ ಬಿಟ್ಟಲ್ಲೇ ಗೆಳೆಯ, ಇನ್ ಯಾರಿಗಿಲ್ಲೇ ನನ್ನ ದೋಸ್ತ್ರು ಯಾರದರ್ಲೇ? ರಮಣ ನಾನ್ಲೇ ನಿನ್ ದೋಸ್ತ್ ಬಂದಿಲ್ಲ ರಮಣ. ಅಣ್ಣ ರಮಣ, ಲೇ ದೋಸ್ತ ಗೆಳೆಯ, ನಾ ಯಾರು ಕರೀಲಿಲ್ಲ ದೋಸ್ತ ಅಂತೇಳಿ. ರಮಣ ಅಪ್ಪ ಇವನ ಮಗ ಬರೇ ಸೋಕಿ ಮಾಡ್ಕೊಂತ ಅಡ್ಯಾಡ್ತಿರ್ ನೀವು ಇವ. ಪಾಪ ರಾಮಣ್ಣಗ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇಂಥ ಮಗ ಇದ್ರೆ ಏನು ಇಂಥ ಪರಿಸ್ಥಿತಿ ತಂದಿತ್ತು. ಅವನಿವ ಬರೇ ಹುಡ್ರು ಊಟ ಚಟ ಮಾಡ್ಕೊಂತ ಅಪ್ಪನ ಮಾರ್ತ, ಮನೇನು ಮಟನ ಮಾರ್ತ, ತಂದೆ ಈ ಸ್ಥಿತಿ ತರಕ ಇವನ ನಿಂದಿರ್ಲೆ ಮಾಮ ಮಾಮ ಒಂದ್ಸಲ ಅಪ್ಪನ ಮಕ್ಕ ನೋಡ್ಕೊಂಡ್ ಬರ್ತೀನಿ. ಬೇಡ ಅಪ್ಪ ಬಾಪ, ಇನ್ನೇಮ್ ನಾ ಒಟ್ಟ ಬೆಟ್ಟಿಂಗ್ ಆಟ ಆಡಂಗಿಲ್ಲಪ್ಪ. ಅಧಿಕಾರ ಕಳ್ಕೊಂಡಿದ್ದೇನೆ. ಮನಿಗ್ ಮಗ ಆಗಿರ್ತೀನಿ, ಎದ್ ಬಾರಪ್ಪ. ಲೇ ನಿನ್ ಸಂಬಂಧ ಅಂತೇಳಿ ಮೈ ಮ್ಯಾಗಲ್ಲ ಅರ್ಬಿ ಹರ್ಕೊಂಡು ದುಡ್ದಲ್ಲಿ ಏನ್ ಬಹುಮಾನ ಕೊಟ್ಟಿಲ್ಲ ಹೋಗಿ ನೀನ. ನಿಮಗಂತೇಳಿ ಚಲೋ ಚಲೋ ಅರ್ಬಿ ಕೊಡ್ಸಿದ, ಚಲೋ ಚಲೋ ಊಟ ಕೊಟ್ಟೆ. ನೀ ಕೊಟ್ಟ ಬಹುಮಾನ ನೋಡ್ಲ ಅವಂಗ, ನೀ ಕೊಟ್ಟ ಬಹುಮಾನ ನಡಿ, ನೀನ್ ಮುಟ್ಬೇಡ ಅವಂಗ. ಹೋಗ್ರಿ ಮುಂದ್ ಬರಕ್ ಹೋಗ್ಬೇಡ, ಹೋಗ್ರಿ. ರಮಣ ನಾನದೇ ನಿನ್ ಮಗ ಮುಟ್ಟಿಸ್ಕೊಡಂಗಿಲ್ಲ ಲೇ ಗೆಳೆಯ. ಈ ಕಿರುಚಿತ್ರದಿಂದ ನಾವೇನು ಸಂದೇಶ ಕೊಡೋಕೆ ಟ್ರೈ ಮಾಡೀವಿ ಅಂದ್ರೆ, ಮನೆ ಒಳಗೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ, ಆದ್ರೆ ಅವ್ರ ಕಷ್ಟ ನಮಗೆ ಯಾವತ್ತೂ ಅರ್ಥನೇ ಆಗಂಗಿಲ್ಲ. ಅರ್ಥ ಆಗೋ ಟೈಮಿಗೆ ಅವರೇ ಇರೋಂಗಿಲ್ಲ. ಸೊ ಅವರಿರೋವರೆಗೂ ಎಷ್ಟು ಪ್ರೀತಿ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿ ಕೊಟ್ಬಿಡ್ರಿ. ಕಳ್ಕೊಂಡ್ಮೇಲೆ ಎಷ್ಟು ಬಾಯಿ ಬಿಡ್ಕೊಂಡ್ರೂ ಮತ್ತೆ ವಾಪಸ್ ಸಿಗಂಗಿಲ್ಲ. ಧನ್ಯವಾದಗಳು.